Hallelujah. Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಾವು ಸ್ವಾಗತವನ್ನು God is good to us. ದೇವರು ಒಳ್ಳೆಯಾತನಾಗಿದ್ದಾನೆ. You know, in this year, last 4 months, He took care of us. ಈ ವರ್ಷದ ಕಳೆದ 4 ತಿಂಗಳಲ್ಲಿ ಕರ್ತ ನಮ್ಮನ್ನು ನೋಡಿಕೊಂಡಿದ್ದಾನೆ. Many people are dead and gone, but we are alive by God's grace and mercy. We are healthy. ಅನೇಕ ಜನರು ಸತ್ತು ಹೋಗಿದ್ದರೂ ಕೂಡ ನಾವು ಆತನ ಕೃಪೆ ಆತನ ಕರುಣೆಯ ಮೂಲಕ ಇಂದು ಜೀವಂತವಾಗಿದ್ದೇವೆ. You know, this month's promise is special. It's very important. It is very serious. ಈ ತಿಂಗಳಿನ ವಾಗ್ದಾನವು ಇದು ಬಹಳ ವಿಶೇಷವಾಗಿದೆ, ಮುಖ್ಯವಾಗಿದೆ ಮತ್ತು ಬಹಳ ಗಂಭೀರವಾಗಿದೆ. The whole country is in fear. ಇವಾಗ ನೋಡಿದ್ರೆ ಇಡೀ ದೇಶವೇ ಭಯದಲ್ಲಿ ಇದೆ. Everybody is waiting what next announcement is going to come. ಎಲ್ಲರೂ ಕಾಯ್ತಾ ಇದ್ದಾರೆ, ಮುಂದೆ ಏನಾಗ್ತದೆ, ಮುಂದೆ ಏನಾಗ್ತದೆ, ಮುಂದೆ ಏನಂತ ಸೂಚನೆ They are ಕೊಡ್ತಾರೆ. waiting for the leaders to speak. ಎಲ್ಲ ದೇಶದ ನಾಯಕರು ಏನ್ ಮಾತಾಡ್ತಾರೆ ಅಂತ ಕಾಯ್ತಾ ಇದ್ದಾರೆ. They are waiting for WHO to speak. WHO ಎನ್ನುವಂತ ಆ ಒಂದು ಸಮಾಜವು ಏನ್ ಮಾತಾಡ್ತಿದೆ ಅಂತ ಕಾಯ್ತಾ ಇದ್ದಾರೆ. We respect all the leaders. ನಾವು ಎಲ್ಲಾ ನಾಯಕರಿಗೂ ನಾವು ಗೌರವವನ್ನು ಸಲ್ಲಿಸ್ತೇವೆ. We pray God will give them the wisdom. ನಾವು ಪ್ರಾರ್ಥಿಸ್ತೇವೆ ದೇವರು ಎಲ್ಲಾ ನಾಯಕರಿಗೆ ಜ್ಞಾನವನ್ನು ದಯಪಾಲಿಸಲಿ. But what they speak will not change the circumstances. ಆದ್ರೆ ಅವರು ಹೇಳುವಂತ ಮಾತುಗಳು, ಅವ್ರು ಏನ್ ಮಾತಾಡ್ತಾರೋ ನಮ್ಮ ಸ್ಥಿತಿಗಳನ್ನು ಬದಲಾಯಿಸುವುದಿಲ್ಲ. What God speaks will change the circumstances. ದೇವರು ಏನನ್ನು ಮಾತನಾಡ್ತಾನೋ ಆ ಮಾತುಗಳು ಮಾತ್ರ ನಮ್ಮ ಸ್ಥಿತಿಗಳನ್ನು ಬದಲಾಯಿಸುತ್ತದೆ. One word from the God, everything will change in India. ದೇವರಿಂದ ಒಂದ್ ಮಾತು ಬಂದಾಗ ಭಾರತ ದೇಶದಲ್ಲಿ ಎಲ್ಲವೂ ಬದಲಾಗ್ತದೆ. You see the Old Testaments. ನಾವು ಹಳೆ ಒಡಂಬಡಿಕೆ Whenever ನೋಡಿದಾಗ Israel was in a problem, they went for a prophet. ಇಸ್ರಾಯೇಲ್ ದೇಶದ ಜನರು ಯಾವಾಗ ಸಮಸ್ಯೆಯಲ್ಲಿ ಇದ್ದರೋ ಅವರು ಪ್ರವಾದಿಯ ಕಡೆ ಹೋಗ್ತಾ ಇದ್ರು, ಆ ಪ್ರವಾದಿಯ ವಾಕ್ಯ ಕೇಳೋದಕ್ಕಾಗಿ ಹೋಗ್ತಾ ಇದ್ರು. One word from prophet, everything will change. ಪ್ರವಾದಿಯಿಂದ ಒಂದು ವಾಕ್ಯ ಬಂದ್ರೆ ಸಾಕು, ಎಲ್ಲವೂ ಬದಲಾಗ್ತಾ The ಇತ್ತು. prophet was a mouthpiece of God. ಯಾಕಂದ್ರೆ ಪ್ರವಾದಿ ಆಗಿನ ಕಾಲದಲ್ಲಿ ದೇವರ ಬಾಯಿ ಆಗಿದ್ರು. When God speaks, God's word comes. ದೇವರು ಮಾತನಾಡಿದಾಗ ದೇವರ ವಾಕ್ಯವು ಹೊರಡ್ತದೆ. So this is for you, church. ಸಭೆಯೇ, ಇದು ಈ ವಾಕ್ಯ ನಿಮಗಾಗಿ And ಇದೆ. I believe this is for the church in India. ಮತ್ತು ನಾನ್ ನಂಬ್ತೇನೆ ಭಾರತ ದೇಶದ ಸಭೆಗಳಿಗಾಗಿ ಕೂಡ. Promise for the month of May. ಮೇ ತಿಂಗಳಿಗಾಗಿ ಇರುವಂತ ವಾಗ್ದಾನ ನೋಡ್ಕೊಳ್ಳೋಣ. Gospel according to Luke 10th chapter verse 19. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಾಕ್ಯ. Behold, I give unto you power to tread on serpents and scorpions and over all the power of the enemy, and nothing shall by any means hurt you. ನೋಡಿರಿ, ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. Hallelujah. Hallelujah. Jesus, look, I have given you power and authority to tread upon serpents and scorpions. Nothing shall by any means can hurt you. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನೋಡಿರಿ, ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಬಲವನ್ನು ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. Nothing shall by any means will hurt you this month. ಈ ತಿಂಗಳಲ್ಲಿ, ಬರುವಂತ ತಿಂಗಳಲ್ಲಿ ಯಾವುದು ನಿಮಗೆ ಯಾವ ರೀತಿಯಲ್ಲಿಯೂ ಕೇಡು ಮಾಡುವುದಿಲ್ಲ. Nothing shall by any means can hurt your family. ನಿಮ್ಮ ಕುಟುಂಬದಲ್ಲಿಯೂ ಯಾವುದು ಯಾವ ರೀತಿಯಲ್ಲೂ ಕೇಡು ಮಾಡುವುದೇ ಇಲ್ಲ. Say after me, nothing shall by any means will hurt me. Nothing shall by any means will hurt my church. ನನ್ನಿಂದ ಹೇಳ್ರಿ, ಯಾವುದೇ ವಿಷಯವು ಯಾವುದೇ ರೀತಿಯಲ್ಲಿಯೂ ನನಗೆ ಕೇಡು ಮಾಡುವುದಿಲ್ಲ. ಯಾವುದೇ ವಿಷಯವು ಯಾವುದೇ ರೀತಿಯಲ್ಲಿಯೂ ನನ್ನ ಸಭೆಗೆ ಕೇಡು ಮಾಡುವುದಿಲ್ಲ. One more time. Nothing shall by any means will hurt my family. ಇನ್ನೊಂದ್ಸಲ ಹೇಳೋಣ, ಯಾವುದೇ ವಿಷಯವು ಯಾವುದೇ ರೀತಿಯಲ್ಲಿಯೂ ನನ್ನ ಕುಟುಂಬಕ್ಕೆ ಕೇಡು ಹಾನಿ ಮಾಡುವುದಿಲ್ಲ. Hallelujah. Amen. This is a truth. ಇದು ಸತ್ಯವಾಗಿದೆ. You have to speak.
ಈ ಸತ್ಯವನ್ನು ನೀವು ಮಾತನಾಡಬೇಕು. Why we have to speak? ನಾವ್ ಯಾಕೆ ಮಾತಾಡ್ಬೇಕು? In what context it is written here? ಈ ವಾಕ್ಯ ಯಾವ ಸಂದರ್ಭದಲ್ಲಿ ಬರೆಯಲ್ಪಟ್ಟಿದೆ? In Luke 10th chapter, Jesus is sending 70 disciples, 72 disciples for ministry. ಇಲ್ಲಿ ಲೂಕ 10ನೇ ಅಧ್ಯಾಯದಲ್ಲಿ 70 people. ಯೇಸು ಸ್ವಾಮಿ 70 ಜನರನ್ನು ಶಿಷ್ಯರನ್ನಾಗಿ ಸುವಾರ್ತೆ ಸಾರುವುದ ಕೈ ಕಳಿಸ್ತಾ ಇದ್ದ. He called them, he told them, pray, the Lord of harvest will send the laborers to the vineyard. ಯೇಸು ಸ್ವಾಮಿ ಅವರನ್ನು ಕರೀತಾನೆ ಮತ್ತೆ ಕರೆದು ಹೇಳ್ತಾನೆ ಅಂದ್ರೆ, ನೀವು ಪ್ರಾರ್ಥನೆ ಮಾಡಿರಿ ಬೆಳೆ ಯಜಮಾನನಿಗೆ ಆತನು ಕೆಲಸಗಾರರನ್ನು ಕಳಿಸುವಂತೆ. He will send laborers to harvest. ಆ ಸುಗ್ಗಿಗೆ ಆ ಬೆಳೆಗೆ ಕೆಲಸಗಾರರನ್ನು ಕಳಿಸ್ತಾನೆ. Then he didn't stop with prayer. ಪ್ರಾರ್ಥನೆ ಮಾಡಿರಿ ಅಂತ ಹೇಳಿ ಅಲ್ಲೇ ನಿಲ್ಲಿಸ್ಲಿಲ್ಲ. Then he says, go. ಆಮೇಲೆ ಮುಂದೆ ಹೇಳ್ತಾನೆ, ಹೋಗಿರಿ. Church, we have to pray, we have to go. ಸಭೆಯೇ, ನಾವು ಪ್ರಾರ್ಥನೆ ಮಾಡಬೇಕು, ಆಮೇಲೆ ನಾವು ಹೋಗಬೇಕು. Praying, it's not the solution. ಪ್ರಾರ್ಥನೆ ಮಾಡುವುದು ಮಾತ್ರ ಆ ಒಂದು ಸ್ಥಿತಿಗೆ ಪರಿಹಾರ ಉಪಾಯ ಅಲ್ಲ. Praying is not the solution. Only praying is not the solution. ಪ್ರಾರ್ಥನೆ ಮಾಡುವುದು ಮಾತ್ರ ಉಪಾಯವಾಗಿರುವುದಿಲ್ಲ. We have to pray, we have to go. ನಾವು ಪ್ರಾರ್ಥನೆ ಮಾಡಬೇಕು, ನಾವು ಹೊರಗೆ ಹೋಗ್ಬೇಕು. People are in need. ಜನರು ಎಷ್ಟೊಂದು ಬೇಡಿಕೆಯಲ್ಲಿ ಇದ್ದಾರೆ. They have to hear about Jesus. ಅವರಿಗೆ ಯೇಸುವಿನ ಬಗ್ಗೆ ಗೊತ್ತಾಗಬೇಕು. He told them, go and preach, heal the people. ಯೇಸು ಸ್ವಾಮಿ ಆ 70 ಜನರಿಗೆ ಹೇಳ್ತಾರೆ, ಹೋಗಿರಿ, ಜನರಿಗೆ ಸುವಾರ್ತೆ ಸಾರಿರಿ, ಅವರನ್ನು ಸ್ವಸ್ಥಪಡಿಸಿರಿ. And verse 16 he says, he that heareth you heareth me, he that despiseth you despiseth me, he that despiseth me despiseth him that sent me. 16ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಮಾತನ್ನು ಕೇಳುವವನು ನನ್ನ ಮಾತನ್ನು ಕೇಳುವವನಾಗಿದ್ದಾನೆ, ನಿಮ್ಮನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಅಲಕ್ಷ್ಯ ಮಾಡುವವನಾಗಿದ್ದಾನೆ, ನನ್ನನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಕಳುಹಿಸಿ ಕೊಟ್ಟಾತನನ್ನೇ ಅಲಕ್ಷ್ಯ ಮಾಡುವವನಾಗಿದ್ದಾನೆ ಅಂದನು. Hallelujah. Hallelujah. This is the time to tell Jesus Christ is a healer. ಈ ಒಂದು ಕಾಲವಾಗಿದೆ, ಈ ಒಂದು ಸಮಯವಾಗಿದೆ. ನಾವು ಹೇಳ್ಬೇಕು ಏನಂದ್ರೆ, ಯೇಸು ಸ್ವಾಮಿ ಮಾತ್ರ ಗುಣಪಡಿಸುವಾತನು, ಸ್ವಸ್ಥಪಡಿಸುವಾತನು. You have to speak. ನೀವು ಈ ಮಾತನ್ನು ಹೇಳ್ಬೇಕು, ಮಾತಾಡ್ಬೇಕು. When somebody hears you, they hear Jesus. ಯಾವಾಗ ನೀವು ಆಡುವಂತ ಮಾತನ್ನು ಯಾರಾದ್ರೂ ಕೇಳ್ತಾರೋ, ಯೇಸುವನ್ನೇ ಅವ್ರು ಕೇಳ್ತಾ ಇದ್ದಾರೆ. If they despise you, if they don't take you seriously, they are not taking Jesus seriously. ನಿಮ್ಮನ್ನು ಅಲಕ್ಷ್ಯ ಮಾಡಿದ್ರೆ, ನಿಮ್ಮ ಮಾತನ್ನು ಗಂಭೀರವಾಗಿ ತಗೊಳ್ಳಿಲ್ಲ ಅಂದ್ರೆ, ಯೇಸುವನ್ನೇ ಅಲಕ್ಷ್ಯ ಮಾಡಿದ ಹಾಗೆ. Hallelujah. Hallelujah. Then when he sends them to pray, they went and did the ministry and they came back. ಆಮೇಲೆ ಅವರಿಗೆ ಸೇವೆಗಾಗಿ ಕಳಿಸಿದಾಗ ಅವರು ಸೇವೆ ಮಾಡಿ ತಿರುಗಿ ಬರ್ತಾರೆ. And they said, God, even the demons are fleeing when we pray in your name. ತಿರುಗಿ ಬಂದ್ಮೇಲೆ ಅವ್ರು ಹೇಳ್ತಾರೆ ಏನಂದ್ರೆ, ಯೇಸುವಿಗೆ ಏನಂದ್ರೆ, ಸ್ವಾಮಿ ನಾವು ನಿನ್ನ ಹೆಸರಲ್ಲಿ ಪ್ರಾರ್ಥನೆ ಮಾಡಿದಾಗ ದೆವ್ವಗಳು ಕೂಡ ಓಡಿ ಹೋಗ್ತಾ ಇದ್ದಾವೆ. Then Jesus is telling this. ಆಮೇಲೆ ಯೇಸು ಸ್ವಾಮಿ ಹೇಳ್ತಾರೆ, in verse 18 he says, I beheld Satan as a lightning fall from heaven. 18ನೇ ವಾಕ್ಯದಲ್ಲಿ ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. Then he says, behold, I give unto you power to tread upon the serpents and scorpions and over all the power of an enemy, nothing shall by any means can hurt you. ಆಮೇಲೆ ಮುಂದೆ ಯೇಸುಸ್ವಾಮಿ ಈ ರೀತಿಯಾಗಿ ಹೇಳ್ತಾರೆ, ನೋಡಿರಿ, ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. Hallelujah. Hallelujah. So he is telling him, you have done the ministry, you have healed people, you cast out demons, because I have already given you the power. ಯೇಸುಸ್ವಾಮಿ ಅವರಿಗೆ ಹೇಳುವಂತ ಮಾತೇನಂದ್ರೆ, ನೀವು ಸ್ವಸ್ಥಪಡಿಸಿದ್ದೀರಿ, ದೆವ್ವಗಳನ್ನು ಓಡಿಸಿದ್ದೀರಿ. ಯಾಕೆಂದ್ರೆ ನಿಮಗೆ ಆಗಲೇ ಅಧಿಕಾರ ಕೊಟ್ಟಿದ್ದೇನೆ. Nothing, you keep doing it, nothing is going to hurt you. ನೀವು ಈ ರೀತಿಯಾಗಿ ಸೇವೆ ಮಾಡ್ತಾನೆ ಹೋದಾಗ ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. Something similar to that is written in Matthew Gospel. ಮತ್ತು ಇದಕ್ಕೆ ಅಲ್ಲಿ ಬಹಳ ಇದರ ಹೋಲಿಕೆಯಲ್ಲಿಯೇ ಇನ್ನೊಂದು ಮತ್ತಾಯ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ. There he is sending 12 disciples. ಅಲ್ಲಿ ಯೇಸು ಸ್ವಾಮಿ 12 ಶಿಷ್ಯರನ್ನು ಕಳಿಸ್ತಾ ಇದ್ದಾನೆ. Matthew 10:1. ನಾವು ನೋಡ್ಕೊಳ್ಳೋಣ. ಮತ್ತಾಯ 10ನೇ ಅಧ್ಯಾಯ
ಮೊದಲನೇ ವಾಕ್ಯ. When he had called unto him his 12 disciples, he gave them power against unclean spirits to cast them out, to heal all manner of sickness and all manner of disease. ಮತ್ತಾಯ 10ನೇ ಅಧ್ಯಾಯ ಮೊದಲನೇ ವಾಕ್ಯ. ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. Hallelujah. Hallelujah. He gave them power against unclean spirits. ಎಲ್ಲ ದೆವ್ವಗಳ ವಿರುದ್ಧವಾಗಿ ಎಲ್ಲಾ ತರದ ರೋಗಗಳ ವಿರುದ್ಧವಾಗಿ ಅವರಿಗೆ ಅಧಿಕಾರ ಕೊಟ್ಟನು. He gave them power against all manner of sickness, all manner of diseases. ಎಲ್ಲಾ ತರದ ರೋಗಗಳ ವಿರುದ್ಧವಾಗಿ ಎಲ್ಲಾ ತರದ ಬೇನೆಗಳ ವಿರುದ್ಧವಾಗಿ ಅವರಿಗೆ ಅಧಿಕಾರ ಕೊಟ್ಟನು. To heal, he has given them power. ಸ್ವಸ್ಥಪಡಿಸುವುದಕ್ಕೆ ಅಧಿಕಾರ ಅವರಿಗೆ ಕೊಟ್ಟನು. You are the disciple of Lord Jesus. ನೀವು ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದೀರಿ. I have a good news. ನಿಮಗೆ ಒಂದು ಸುಸಮಾಚಾರ. You have a power to heal all manner of sicknesses and all manner of diseases. ನಿಮ್ಮಲ್ಲಿ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ಸ್ವಸ್ಥಪಡಿಸುವ ಅಧಿಕಾರ ಬಲ ನಿಮ್ಮಲ್ಲಿ ಇದೆ. Hallelujah. Hallelujah. Say, I have power to heal all manner of sicknesses and all manner of diseases. ನನ್ನಿಂದ ಹೇಳ್ರಿ, ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ಸ್ವಸ್ಥಪಡಿಸಲು ಬಲವು ನನ್ನಲ್ಲಿ ಇದೆ. You can heal people. ನೀವು ಜನರನ್ನು I ಸ್ವಸ್ಥಪಡಿಸಬಹುದು. don't know, so many names are coming nowadays. ಈಗಿನ ಕಾಲದಲ್ಲಿ ಎಷ್ಟೊಂದು ಬೇರೆ ಬೇರೆ ಹೆಸರುಗಳು ಬರ್ತಾ First ಇದೆ. they say corona, then double, triple mutant, so many names. ಎಷ್ಟೊಂದು ಹೆಸರುಗಳು ಬರ್ತಾ ಇದೆ. ಕೊರೋನಾ, ಅದರ ಇನ್ನೊಂದು ಬೇರೆ ಬೇರೆ ತರದ ಬಂದಿದೆ. I don't care how many names, let them name it, but you have a power to heal all manner of sicknesses, all manner of diseases. ಯಾವ ತರದ ಕೊರೋನಾ ಆಗಿರ್ಲಿ, ಯಾವ ತರದ ಕೀಟಾಣು ಆಗಿರ್ಲಿ, ಬೇರೆ ಬೇರೆ ತರ ಇದ್ದರೂ ಕೂಡ ನಿಮ್ಮಲ್ಲಿ ಆ ಬಲ ಇದೆ. ಎಲ್ಲಾ ತರದ ರೋಗಗಳು ಎಲ್ಲಾ ತರದ ಬೇನೆಗಳನ್ನು ಸ್ವಸ್ಥಪಡಿಸಲು. People will receive you. ಜನರು ನಿಮ್ಮನ್ನು ಸ್ವೀಕಾರ This ಮಾಡ್ಕೊಳ್ತಾರೆ. is a time to show the compassion of God to the people. ಇದು ಒಂದು ಕಾಲವಾಗಿದೆ. ನಾವು ಜನರಿಗೆ ದೇವರ ಕರುಣೆಯನ್ನು ತೋರ್ಪಡಿಸಬೇಕು. Jesus said, ಯೇಸುಸ್ವಾಮಿ ಹೇಳಿದ್ರು, he that receives you receives me. ಯಾರು ನಿನ್ನನ್ನು ಹೊಂದಿಕೊಳ್ತಾರೋ, ಸ್ವೀಕಾರ ಮಾಡಿಕೊಳ್ತಾರೋ, ಆತನು ನನ್ನನ್ನೇ ಸ್ವೀಕರಿಸಿದ ಹಾಗೆ. He that receives me receives the one who sent me. ನನ್ನನ್ನು ಸ್ವೀಕಾರ ಮಾಡಿಕೊಂಡವನು ನನ್ನನ್ನು ಕಳುಹಿಸಿದವನನ್ನೇ ಸ್ವೀಕಾರ This is ಮಾಡಿಕೊಳ್ಳುತ್ತಾನೆ. not the time to sit and cry. It is not a sit and time to weep, and repent. This is a time to go and talk about Jesus. ಇದು ನಾವು ಕುಂತು ಅಳುವಂತ ಸಮಯವಲ್ಲ, ನಾವು ಗೋಳಾಡುವಂತ ಸಮಯವಲ್ಲ, ನಾವು ಕುಂತು ಪಶ್ಚಾತ್ತಾಪ ಪಡುವಂತ ಸಮಯವಲ್ಲ. ಆದ್ರೆ ಇವಾಗ ನಾವು ಹೋಗಿ ಯೇಸುವಿನ ಬಗ್ಗೆ ಮಾತನಾಡುವ ಸಮಯವಾಗಿದೆ. I hear so many messages. Come, let's pray, let's pray, let's pray. For what? For what? ಈಗಿನ Because ಕಾಲದಲ್ಲಿ Jesus is coming soon, let's pray. ಎಷ್ಟೊಂದು ಜನ ಹೇಳ್ತಾ ಇದಾರೆ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಯಾಕೆ ಯಾಕೆ ಯೇಸುಸ್ವಾಮಿ ಅತಿ ಬೇಗನೆ ಬರ್ತಾ ಇದ್ದಾರೆ, ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. Jesus is coming soon, we have to preach Jesus. ಯೇಸುಸ್ವಾಮಿ ಅತಿ ಬೇಗನೆ ಬರ್ತಾ ಇದ್ದಾರೆ ಅಂದ್ರೆ ನಾವು ಪ್ರಾರ್ಥನೆ ಮಾಡೋದನ್ನ ಬಿಟ್ಟು ಯೇಸುವನ್ನು ಸಾರಬೇಕು. Go and tell Jesus is a healer. ಹೋಗಿ ಜನರಿಗೆ ಹೇಳ್ರಿ, ಯೇಸುವೇ ಸ್ವಸ್ಥಪಡಿಸುವಾತನಾಗಿದ್ದಾನೆ. When Jesus was doing ministry, Bible says power went from the body of Christ. ವಾಕ್ಯದಲ್ಲಿ ಹೇಳ್ತಿದೆ, ಯೇಸು ಸ್ವಾಮಿ ಸೇವೆ ಮಾಡ್ತಾ ಇರುವಾಗ ಯೇಸುವಿನ ದೇಹದಿಂದ ಅಲ್ಲಿ ಶಕ್ತಿಯು ಹೊರಡ್ತಾ ಇತ್ತು, ಬಲವು ಹೊರಡ್ತಾ Let's ಇತ್ತು. read the scripture. Luke 6th chapter verse 19. ನಾವು ನೋಡ್ಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 19ನೇ ವಾಕ್ಯ. ಲೂಕ 6:19. ಮತ್ತು ಆತನಿಂದ ಶಕ್ತಿ ಹೊರಟು ಎಲ್ಲರನ್ನು ವಾಸಿ ಮಾಡುತ್ತದರಿಂದ ಆ ಗುಂಪಿನ ಜನರೆಲ್ಲ ಆತನನ್ನು ಮುಟ್ಟುವುದಕ್ಕೆ ಪ್ರಯತ್ನ ಮಾಡಿದರು. It says the whole multitude sought to touch him, for there went out virtue out of him and healed them all. ವಾಕ್ಯ ಏನ್ ಹೇಳ್ತಾ ಇದೆ? ಆತನ ಶರೀರದಿಂದ ಶಕ್ತಿ ಹೊರಟು ಎಲ್ಲರನ್ನು ವಾಸಿ ಮಾಡಿತ್ತು. ಆ ಗುಂಪಿನ ಜನರೆಲ್ಲ ಆತನನ್ನು ಮುಟ್ಟುವುದಕ್ಕೆ ಪ್ರಯತ್ನಿಸಿದರು. When Jesus was walking, multitude came to touch him. When they touched, power went from the body of Christ, healed everyone.
ಯೇಸು ಸ್ವಾಮಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅನೇಕ ಜನರು, ಮಹಾ ಗುಂಪಿನ ಜನರೇ ಯೇಸುವನ್ನು ಮುಟ್ಬೇಕು ಅಂತ ಹೋಗ್ತಾ ಇದ್ರು. ಯಾಕೆಂದ್ರೆ ಯೇಸುವಿನ ದೇಹದಿಂದ ಅವರನ್ನು ವಾಸಿ ಮಾಡುವುದಕ್ಕಾಗಿ ಶಕ್ತಿ ಹೊರಡ್ತಾ ಇತ್ತು. My Jesus is not dead, he is alive. ನನ್ನ ಯೇಸು ಇವತ್ತು ಆತನು ಸತ್ತು ಹೋದಂತ ದೇವರಲ್ಲ, ಜೀವಂತವಾಗಿದ್ದಾನೆ. He is same yesterday, today and forever. ಆತನು ನಿನ್ನೆ ಇದ್ದ ಹಾಗೆ ಇವತ್ತು ನಿರಂತರಕ್ಕೂ ಇರುವಾತನಾಗಿದ್ದಾನೆ. That day power went from the body of Christ, healed people. ಆ ದಿನ ಯೇಸುವಿನ ದೇಹದಿಂದ ಶಕ್ತಿ ಹೊರಟು ಜನರನ್ನು ವಾಸಿ ಮಾಡಿತು. Even today power will go from the body of Christ and heal people. ಈ ದಿನಕ್ಕೂ ಯೇಸುವಿನ ಶರೀರದ ಮೂಲಕವೇ, ದೇಹದ ಮೂಲಕವೇ ಶಕ್ತಿ ಹೊರಡುತ್ತಾ ಜನರನ್ನು ವಾಸಿ ಮಾಡ್ತದೆ. Even tomorrow power will go from the body of Christ and heal people. ನಾಳೆ ಕೂಡ ಯೇಸುವಿನ ದೇಹದ ಮೂಲಕ ಶಕ್ತಿ ಹೊರಟು ಜನರನ್ನು ಸ್ವಸ್ಥ ಮಾಡ್ತದೆ. Hallelujah. Amen. Some people sit and pray, God give power, give power, give power. ಕೆಲವು ಜನರು ಕುಂತು ಪ್ರಾರ್ಥನೆ ಮಾಡ್ತಾರೆ, ದೇವರೇ ನನಗೆ ಶಕ್ತಿ ಬೇಕು, ಆ ಶಕ್ತಿಯನ್ನು ದಯಪಾಲಿಸು, ಬಲವನ್ನು ದಯಪಾಲಿಸು. Jesus, I have given you the power. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮಗೆ ಆ ಬಲ ಅಧಿಕಾರ ಕೊಟ್ಟಿದ್ದೇನೆ. The power what you carry is little different from what Jesus gave to the disciples. There is slight difference. ನೋಡಿರಿ, ನಿಮ್ಮಲ್ಲಿ ಇರುವಂತ ಆ ಬಲಕ್ಕೂ ಯೇಸುಸ್ವಾಮಿ ಶಿಷ್ಯರಿಗೆ ಕೊಟ್ಟಿರುವಂತ ಬಲಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. Because the disciples were not new creation, you are a new creation. ಯಾಕೆಂದ್ರೆ ಯೇಸುವಿನ ಶಿಷ್ಯರು ಅವರು ನೂತನ ಸೃಷ್ಟಿಗಳಾಗಿರ್ಲಿಲ್ಲ, ನೀವು ನೂತನ ಸೃಷ್ಟಿಗಳಾಗಿದ್ದೀರಿ. Matthew 28th chapter. ನಾವು ನೋಡ್ಕೊಳ್ಳೋಣ, ಮತ್ತಾಯ 28ನೇ ಅಧ್ಯಾಯ verse 18. 18ನೇ ವಾಕ್ಯ. And Jesus came and spake unto them, saying, All power is given unto me in heaven and in earth. Go ye therefore, teach all nations, baptizing them in the name of the Father and of the Son and of the Holy Ghost. ಮತ್ತಾಯ 28ನೇ ಅಧ್ಯಾಯ 18-19. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. Jesus is saying, all power in heaven and in earth is given to me. ಯೇಸುಸ್ವಾಮಿ ಏನು ಹೇಳ್ತಾ ಇದ್ದಾರೆ? ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. So you go make disciples of all nations. ಆದ ಕಾರಣ ನೀವು ಹೋಗ್ರಿ, ಎಲ್ಲಾ ದೇಶಗಳ ಜನರು ಶಿಷ್ಯರನ್ನಾಗಿ ಮಾಡಿ. Always I used to wonder what logic is this. ನಾನು ಯಾವಾಗ್ಲೂ ಯೋಚನೆ ಮಾಡ್ತಿದ್ದೆ, ಇದೇನಪ್ಪ? All power he has, and why should I go? ಎಲ್ಲಾ ಬಲ ಅಧಿಕಾರ ಯೇಸುವಿನ ಹತ್ರ ಇದ್ದಾಗ ನಾನ್ ಹೇಗ್ ಹೋಗ್ಲಿ, ನಾನ್ ಯಾಕೆ ಹೋಗ್ಲಿ? It's like saying I have all the money, now you go. ಅದು ಹೇಗಂದ್ರೆ, ನನ್ನ ಹತ್ರ ಎಲ್ಲಾ ಹಣ ಇದೆ, ಆದ್ರೆ ಈಗ ನೀನ್ ಹೋಗು. What you will tell me? If you have money, give me the money, only then I can go. ನೀವೇನ್ ಹೇಳ್ತೀರಿ? ಹಣ ಎಲ್ಲ ನಿನ್ನ ಹತ್ರ ಇಟ್ಕೊಂಡು ನನ್ಗೆ ಹಣ ಕೊಡು, ಆಮೇಲೆ ನಾನು ಹೋಗ್ಬೋದು. You should understand what exactly this scripture says. ಈ ವಾಕ್ಯ ಏನ್ ಹೇಳ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ. What Jesus is saying is, ಯೇಸುಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, as a man's representative, now I got the power. ಮನುಷ್ಯರೆಲ್ಲರ ಪರವಾಗಿ ನಾನು ಪ್ರತಿನಿಧಿಯಾಗಿ ಆ ಅಧಿಕಾರ ಬಲವನ್ನು ಹೊಂದ್ಕೊಂಡಿದ್ದೇನೆ. What Adam lost it, Jesus got it back. ಆದಾಮನು ಯಾವ ಅಧಿಕಾರ ಕಳ್ಕೊಂಡಿದ್ದನೋ ಯೇಸು ಸ್ವಾಮಿ ಅದನ್ನು ತಿರುಗಿ ಹೊಂದ್ಕೊಂಡ. He came in the form of man. Man lost it. So God came in the form of a man and took it from the devil. ಮನುಷ್ಯನು ಕಳ್ಕೊಂಡಿರುವ ಕಾರಣ ದೇವರು ಮನುಷ್ಯನ ರೂಪದಲ್ಲಿ ಭೂಮಿಗೆ ಬಂದು ಸೈತಾನನಿಂದ ಆ ಅಧಿಕಾರವನ್ನು ತಿರುಗಿ ತಗೊಂಡಿದ್ದಾನೆ. So now he says, all power in heaven and in earth is given to me. I got it as your representative. Now you also have it. You go teach people, make them disciples. ಅದಕ್ಕಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ, ಎಲ್ಲಾ ಅಧಿಕಾರ ಬಲ ನನಗೆ ಕೊಡಲ್ಪಟ್ಟಿದೆ, ಈಗ ನೀವು ಅಲ್ಲಿ ಹೋಗಿರಿ, ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ಕಲಿಸಿರಿ, ದೀಕ್ಷಾಸ್ನಾನ ಮಾಡಿಸ್ತೀರಿ. Now my question, ನನ್ನ ಪ್ರಶ್ನೆ ಈಗ, all power means what? ಎಲ್ಲಾ ಬಲವು ಅಂದ್ರೆ ಏನು? Do you have power over corona? ಕೊರೋನಾ ಮೇಲೆ ನಿಮ್ಗೆ ಅಧಿಕಾರ ಬಲ ಇದೆಯಾ? Do you have power over the breathlessness? ಅಲ್ಲಿ ಶ್ವಾಸ ಮುಟ್ಟು ಆ ಒಂದು ಶ್ವಾಸ ತಗೊಳಕ್ಕೆ ಆ ತೊಂದರೆ ಮೇಲೆ ನಿಮ್ಗೆ ಒಂದು
ಬಲ ಇದೆಯಾ? You have power over every sickness. ಎಲ್ಲಾ ರೋಗದ ಮೇಲೆ, ಬೇರೆ ತರದ ಬೇನೆಗಳ ಮೇಲೆ ನಿಮಗೆ ಅಧಿಕಾರ ಇದೆ. Don't beg God, give me power. He has given you power. ದೇವರಿಗೆ ಹೋಗಿ ದೇವರೇ ನನಗೆ ಬಲ ಕೊಡು ಅಂತ ಕೇಳಬೇಕಾಗಿಲ್ಲ, ಆತನು ಬಲ ಕೊಟ್ಟಿದ್ದಾನೆ. I have read all the apostles epistles written by Paul. ಅಲ್ಲಿ ಪೌಲನು ಬರೆದಿರುವಂತ ಎಲ್ಲಾ ಪತ್ರವನ್ನು ಓದಿದ್ದೇನೆ. Nowhere he said, give me power, give me power. ಪೌಲನು ಎಲ್ಲೂ ಕೇಳಲಿಲ್ಲ, ದೇವರು ನನಗೆ ಬಲ ಕೊಡು, ನನಗೆ ಬಲವನ್ನು ದಯಪಾಲಿಸು. Rather he says, open their eyes of understanding. ಅದರ ಬದಲಾಗಿ ಪೌಲನು ಹೇಳ್ತಾನೆ, ಅವರ ತಿಳುವಳಿಕೆಯ ಕಣ್ಣುಗಳಂತೇವೆ. They will know the resurrection power which is in them. ಅವರೊಳಗೆ ಇದ್ದಂತ ಪುನರುತ್ಥಾನ ಶಕ್ತಿಯನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ. Hallelujah. The greatest power is resurrection power which is already in you. ಎಲ್ಲಾ ಬಲಗಳಿಗಿಂತ, ಎಲ್ಲಾ ಶಕ್ತಿಗಳಿಗಿಂತ ಉನ್ನತವಾಗಿರುವಂತಹ ಶಕ್ತಿ ಪುನರುತ್ಥಾನ ಶಕ್ತಿಯಾಗಿದೆ. ಅದು ನಿಮ್ಮಲ್ಲಿ ಇದೆ. Grace provided it. ಕೃಪೆ ಅದನ್ನು ಒದಗಿಸಿದೆ. Hallelujah. Hallelujah. Romans 8:11 Bible says, the Spirit of the Lord who has risen, the dead body of Jesus is dwelling in you. ರೋಮ 8ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಬೈಬಲ್ ಹೇಳ್ತಿದೆ, ಯಾವ ದೇವರ ಆತ್ಮನು ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿತೋ ಆ ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. Now what you do is very important. ಇವಾಗ ನೀವೇನ್ ಮಾಡ್ತೀರೋ ಅದು ಬಹಳ ಮುಖ್ಯ. Church, it's a time we have to go and reach people. It's not time you have to fear and sit in the house. ಸಭೆ, ಈಗ ಈ ಸಮಯವಾಗಿದೆ, ನಾವು ಹೋಗಿ ಜನರಿಗೆ ಮುಟ್ಬೇಕು, ಸುವಾರ್ತೆಯನ್ನ ಮುಟ್ಬೇಕು, ನಾವು ಮನೆಯಲ್ಲಿ ಕೂತ್ಕೊಳ್ಳುವಂತದಲ್ಲ. Hallelujah. 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 Are you with me? ನನ್ನೊಟ್ಟಿಗಿದ್ದೀರಾ? I read one illustration. I like it so much. ನಾನು ಕೆಲವು ದಿನ ಹಿಂದೆ ಒಂದು ವಿಷಯವನ್ನು ಓದ್ಕೊಂಡೆ, ಬಹಳ ಇಷ್ಟ ಆಯ್ತು. One man had a AK-47 in his house. ಒಬ್ಬ ಮನುಷ್ಯನಿದ್ದಾನೆ, ಆತನಿಗೆ ತನ್ನ ಮನೆಯೊಳಗೆ ಆತನ AK-47 ಒಂದು ಬಂದೂಕ್ ಇಟ್ಕೊಂಡಿದ್ದ. A rich man took a license. He purchased AK-47. He kept in the house. ಆತನು ಬಹಳ ಶ್ರೀಮಂತನು, ಆತನು ಲೈಸೆನ್ಸ್ ತಗೊಂಡಿದ್ದಾನೆ. ಆ ಬಂದೂಕ್ AK-47 ಆತನು ಖರೀದಿ ಮಾಡ್ಕೊಂಡು ಮನೇಲಿ ಇಟ್ಕೊಂಡ. And one robber came to the house. ಇವಾಗ ಏನಾಗ್ತದೆ, ಆತನ ಮನೆಗೆ ಒಬ್ಬ ಕಳ್ಳ ಬರ್ತಾನೆ. With one small knife. ಒಂದ್ ಚಿಕ್ಕ ಚಾಕು ತಗೊಂಡ್ ಬರ್ತಾನೆ. This guy took AK-47. He doesn't know how to operate. ಈ ಶ್ರೀಮಂತನಿದ್ದಾನಲ್ಲ, ಆತನು ಆ ಬಂದೂಕ್ ತಗೊಳ್ತಾನ ಕೈಯಲ್ಲಿ, ಆದ್ರೆ ಅದನ್ನ ಹೇಗ್ ಉಪಯೋಗಿಸ್ಬೇಕು, ಹೇಗ್ ಚಲಾಯಿಸ್ಬೇಕು ಅಂತ ಗೊತ್ತೇ ಇಲ್ಲ. First the thief was scared because this man has a AK-47. ಈ ಕಳ್ಳ ಆ ಬಂದೂಕ್ ನೋಡ್ಮೇಲೆ ಆತನು ಫುಲ್ ಅಂಜ್ಬಿಡ್ತಾನೆ, ಈತನ ಹತ್ರ AK-47 ಇದ್ದಾರಪ್ಪ. But when he came to know this man doesn't know how to operate it, he threatened him with a small knife. ಆದ್ರೆ ಈ ಕಳ್ಳನಿಗೆ ಗೊತ್ತಾಯ್ತು, ಇವನಿಗೆ ಹೇಗ್ ಚಲಾಯಿಸ್ಬೇಕಂತಾನೆ ಗೊತ್ತಿಲ್ಲ ಅಂತ ಒಂದು ಚಿಕ್ಕ ಚಾಕುವಿನಿಂದಲೇ ಆತನು ಅಲ್ಲಿ ಅಂಜಿಸ್ಬಿಟ್ಟ. Devil is a defeated one. ನೋಡ್ರಿ, ಸೈತಾನನು ಕೂಡ ಆತನು ಸೋತು ಹೋದಂತ ವೈರಿಯಾಗಿದ್ದಾನೆ. He is under your feet. ನಿಮ್ಮ ಕಾಲ್ ಕೆಳಗೆ ಇದ್ದಾನೆ. He cannot infect you with virus. ಈ ವೈರಸ್ ನಿಂದ ಆತನು ನಿಮ್ಮ ಮೇಲೆ ಯಾವ ಪರಿಣಾಮ ಮಾಡಕ್ಕಾಗಲ್ಲ. He is a liar. ಸೈತಾನನು ಆತನು ಸುಳ್ಳುಗಾರನಾಗಿದ್ದಾನೆ. Don't believe the lies. ಆತನ ಸುಳ್ಳುಗಳನ್ನು ನಂಬಬೇಡ್ರಿ. But heal the people. ಆದ್ರೆ ಈಗ ಜನರನ್ನು ಸ್ವಸ್ಥಗೊಳಿಸಿರಿ. Number 1. ಮೊದಲನೇದಾಗಿ, nothing shall by any means can harm you. ಯಾವುದೇ ವಿಷಯದಲ್ಲಿಯೂ ರೀತಿಯಲ್ಲಿಯೂ ನಿಮ್ಮನ್ನು ಹಾನಿ ಮಾಡುವುದಕ್ಕಾಗುವುದಿಲ್ಲ. Keep telling this for your children. Keep telling this for all the family members. ಈ ವಾಕ್ಯವನ್ನು ನಿಮ್ಗಾಗಿ ಘೋಷಣೆ ಮಾಡ್ರಿ, ನಿಮ್ ಮಕ್ಕಳಿಗಾಗಿ ಘೋಷಣೆ ಮಾಡ್ರಿ, ಕುಟುಂಬದಲ್ಲಿರೋ ಎಲ್ಲರಿಗಾಗಿ ಘೋಷಣೆ ಮಾಡ್ರಿ. And this is the time the church has to release the power of God. ಮತ್ತು ಈಗ ಈ ಸಮಯದಲ್ಲಿ ಸಭೆಯು ದೇವರ ಶಕ್ತಿಯನ್ನು ಬಿಡುಗಡೆ ಮಾಡಬೇಕು. No positive patients will tell, don't pray for me. ನೋಡ್ರಿ, ಯಾವ ಜನರು ಪಾಸಿಟಿವ್ ಆಗಿದ್ದಾರೋ ಯಾರು ಹೇಳಲ್ಲ ನನ್ಗಾಗಿ ಪ್ರಾರ್ಥನೆ ಮಾಡಬೇಡ್ರಿ ಅಂತ. I tell you, you go and pray, it will be good. At least you pray in the phone. ನಾನು ನಿಮ್ಗೆ ಹೇಳ್ತೇನೆ, ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಒಳ್ಳೇದಾಗಿರ್ತದೆ, ಆದ್ರೆ ಫೋನ್ ಮೂಲಕ ಆದ್ರೂ ಪ್ರಾರ್ಥನೆ ಮಾಡಿ. Some people, their own husband and wife, they don't want to go near to each other. Brother and sister don't want to go near to each other. ಕೆಲವು ಜನರು ನೋಡಿದ್ದೇನೆಂದ್ರೆ, ಅಲ್ಲಿ ಗಂಡ ಹೆಂಡತಿಯೇ ಒಬ್ರಿಗೆ ಆಗಿದೆ ಅಂತ ಇನ್ನೊಬ್ರು ಅವ್ರ ಹತ್ರನೇ ಹೋಗ್ತಾ ಇಲ್ಲ, ಮತ್ತು ಅಕ್ಕ ಮತ್ತು ತಮ್ಮನ ನಡುವೆ ಕೂಡ ಯಾರು ಅವ್ರ ಹತ್ರ ಹೋಗ್ತಾ ಇಲ್ಲ. No infection can harm you. ಯಾವುದೇ ಇನ್ಫೆಕ್ಷನ್, ಯಾವುದೇ ಕೀಟಾಣು ನಿಮ್ಮ ಮೇಲೆ ಹಾನಿ ಮಾಡಕ್ಕಾಗಲ್ಲ. You shall lay hands on sick will recover. ಯೇಸುಸ್ವಾಮಿ ಹೇಳಿದ್ದರು, ನೀವು ರೋಗಿಗಳ ಮೇಲೆ ಕೈ ಇಟ್ಟಾಗ ಆ ರೋಗಿಗಳು ಸ್ವಸ್ಥರಾಗ್ತಾರೆ. If not today, when? ಇವಾಗ ನಾವು ಮಾಡ್ಲಿಲ್ಲ ಅಂದ್ರೆ ಮತ್ತೆ ಯಾವಾಗ? We read about John G. Lake.
ನಾವು How ಜಾನ್ God used him mightily during pandemic. ನಾವು ಜಾನ್ ಜಿ ಲೇಕ್ ಎನ್ನುವ ದೇವ ಸೇವಕರ ಬಗ್ಗೆ ನಾವು ಓದಿದ್ದೇವೆ. ಈ ತರದ ಒಂದು ರೋಗದ ಸ್ಥಿತಿ ಬಂದಾಗ ಹೇಗೆ ದೇವರು ಅವರನ್ನು This ಉಪಯೋಗಿಸಿದ್ರು. is my turn. This is your turn. ಇವಾಗ ಇದು ನನ್ನ ಒಂದು ನಿಮ್ಮ ಮತ್ತು ನಮ್ಮ ಒಂದು ಸಮಯವಾಗಿದೆ, ನಾವು ಮಾಡ್ಬೇಕು. I know we have a lockdown period. ನನಗೆ ಗೊತ್ತು ನಾವು ಲಾಕ್ ಡೌನ್ ಅಲ್ಲಿ ಇದ್ದೇವೆ ಅಂತ. But we all have mobiles. ಆದ್ರೆ ನಮ್ಮ ಎಲ್ಲರ ಹತ್ರ ಫೋನ್ಗಳಿವೆ. Talk about Jesus. ಯೇಸುವಿನ ಬಗ್ಗೆ ಫೋನ್ ಮೂಲಕ Tell ಮಾತಾಡಿ. people Jesus is a healer. ಜನರಿಗೆ ಹೇಳಿ ಯೇಸುವೇ ಗುಣಪಡಿಸುವ ಆತನಾಗಿದ್ದಾನೆ. Possible pray for people in the name of Jesus. ಆಗಬಹುದಾದ್ರೆ ಮಾಡಬಹುದಾದ್ರೆ ಫೋನ್ ಮೂಲಕ ಯೇಸುವಿನ ನಾಮದಲ್ಲಿ ಜನರಿಗಾಗಿ ಪ್ರಾರ್ಥನೆ ಮಾಡಿ. I believe this month more than infected people, lakhs and lakhs of people will accept Jesus Christ as a savior. ನಾನು ನಂಬ್ತೇನೆ ಈ ತಿಂಗಳಲ್ಲಿ ಜನರು ಇನ್ಫೆಕ್ಷನ್ ಆಗೋಕ್ಕಿಂತ ಜಾಸ್ತಿ ಲಕ್ಷ ಗಟ್ಟಲೆ ಜನರು ಯೇಸುವನ್ನು ಸ್ವೀಕಾರ ಮಾಡ್ಕೊಳ್ಳಿ. You can't stop it. ನೀವು ಇದನ್ನ You ನಿಲ್ಸಕ್ಕಾಗಲ್ಲ. have to understand. Some people say stop corona. ಕೆಲವು ಜನ ಹೇಳ್ತಾರೆ ಕೊರೋನಾ ನಿಲ್ಲಿಸ್ರಿ. Understand, this is one of the second coming signs of the second coming. ನೀವು ಅರ್ಥ ಮಾಡ್ಕೊಳ್ರಿ, ಈ ಕೊರೋನಾ ಬಂದಿರುವಂತದ್ದು ಎರಡನೇ ಬರೋಣದ ಒಂದು ಚಿಹ್ನೆ ಆಗಿದೆ. Luke 21st chapter, don't turn your Bible. If you read verse 11, it talks about earthquake and famines will come. That will be a sign of a second coming. ಲೂಕ 21ನೇ ಅಧ್ಯಾಯದಲ್ಲಿ ಎಷ್ಟೊಂದು ಎರಡನೇ ಬರೋಣದ ಚಿಹ್ನೆಗಳಿವೆ. ಭೂಕಂಪ ಬರುವಂತದ್ದು ಮತ್ತು ಅನೇಕ ಬರಗಾಲ ಬರುವಂತದ್ದು ಈ ತರದೆಲ್ಲ ಇದೆ. Famines will come, plagues will come. ಬರಗಾಲ ಬರುವಂತದ್ದು, ಈ ತರದ ರೋಗ ವ್ಯಾಧಿಗಳು ಬರುವಂತದ್ದು. Today earthquake took place in northeast, in Assam. ಇವತ್ತು ಅಸ್ಸಾಂ ಅಲ್ಲಿ ಭೂಕಂಪ ಕೂಡ ಆಯ್ತು. But it will not harm you. But nothing will harm you. ಆದ್ರೆ ಯಾವುದು ನಿಮಗೆ ಹಾನಿ You ಮಾಡೋಕ್ಕಾಗಲ್ಲ. are protected by the blood of Jesus. ನೀವು ಯೇಸುವಿನ ರಕ್ತದ ಮೂಲಕ But ಸುರಕ್ಷಿತರಾಗಿದ್ದೀರಿ. this is a time, on emergency basis, we have to talk about Jesus. ಆದ್ರೆ ಈಗ ಈ ಕಾಲದಲ್ಲಿ ನಾವು ಯೇಸುವಿನ ಬಗ್ಗೆ ಮಾತಾಡ್ಬೇಕು. Let this month be a great harvest for our Lord Jesus. ಈ ತಿಂಗಳು ಯೇಸುವಿಗಾಗಿ ಒಂದು ಉತ್ತಮ ಸುಗ್ಗಿಯ I ತಿಂಗಳಾಗಿದೆ. want to hear from you many testimonies how God healed people and you prayed in the name of Jesus. ನೀವು ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡಿದಾಗ ಹೇಗೆ ದೇವರ ಜನರನ್ನು ಸ್ವಸ್ಥಪಡಿಸಿದಾನೆ ಅಂತ ಸಾಕ್ಷಿಗಳನ್ನು ಕೇಳಬೇಕು ಅಂತ ಬಯಸ್ತೇನೆ. Shall we pray? ಪ್ರಾರ್ಥನೆ ಮಾಡಿಕೊಳ್ಳೋಣ. Abba Father, in the name of Jesus, I pray for all these precious people. Thank you. You have given them power and authority to tread upon the serpents and scorpions and over all the power of an enemy. Amen. Nothing shall by any means can hurt them. Nothing shall by any means can hurt their family. Even our children will not be harmed because the word promises. Oh, we thank you, we thank you. I pray the boldness and courage to preach the gospel, to talk about Jesus, compassion to reach the sick people of God. Amen. No one will fear and sit. No one will be deceived by the devil by sitting in the house. Lord, they will speak to the people. They will heal the people. Through telephone, through personal visit, somehow the gospel will be preached. And all those positive people will receive the prayer from the children of God. They will know the healing power of Jesus. This nation will know the healing power of Jesus. Amen. Thank you, you are going to do it. Thank you, Father. Your word will set things right. In Jesus' name we pray. Amen. May the grace of our Lord Jesus Christ, love of the Father, and the sweet fellowship of the Holy Spirit be with us now and forever. Amen.